ಇಂದು ಸಹ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಗುತ್ತೆ. ಕಪ್ಪು ಪಟ್ಟಿ ಧರಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾರೆ. ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಬಳಿಕ ಪ್ರತಿಭಟನೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಇಂದು ಕೂಡ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡುವಂತ ಸಾಧ್ಯತೆ ಈಗ ದಟ್ಟವಾಗಿದೆ. ನಿನ್ನೆಯೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಹರಿಪ್ರಸಾದ್, ಡಿಕೆ ಶಿವಕುಮಾರ್, ಹಲವು ಕಾಂಗ್ರೆಸ್ನ ನಾಯಕರು ಕೂಡ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಾರೆ. ಇವತ್ತು ಕೂಡ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಕಾಂಗ್ರೆಸ್ನ ನಾಯಕರು ಮುಂದಾಗ್ತಿದ್ದಾರೆ. ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ಮಾಡಿರುವಂತ ಪೋಸ್ಟ್ ಅಂತಂದ್ರೆ ರಾಜಕೀಯಕ್ಕೋಸ್ಕರ ಯುವಕರನ್ನ ಬಳಸ್ಕೊಳ್ತಿದ್ದಾರೆ ಅಷ್ಟೇ. ಅದ್ರ ಹೊರತಾಗಿ ಯುವಕರಿಗೆ ಅಥವಾ ಈಗಿನ ಜನರೇಷನ್ಗೆ ನ್ಯಾಯ ಕೊಡಿಸ್ಬೇಕು ಅಥವಾ ಏನು ಒಳ್ಳೇದಾಗಬೇಕು ಅನ್ನೋದು ಉದ್ದೇಶ ಅವ್ರದ್ದಲ್ಲ. ಸಂಸತ್ ಈಗ ಅಧಿವೇಶನ ಏನು ಆರಂಭ ಆಗಿದೆಯಲ್ಲ, ಈ ಸಂದರ್ಭದಲ್ಲಿ ಬೇಕು ಅಂತಲೇ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ಒಂದ್ ಕಡೆ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾತ್ರ ಯಾವುದೇ ಕಾರಣಕ್ಕೂ, ಪ್ರತಿಭಟನೆ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿದಿರುವಂಥದ್ದು ಕಾಂಗ್ರೆಸ್ ನಾಯಕರು ಕೂಡ. ಹಾಗಾಗಿ ಇವತ್ತು ಕೂಡ ಪ್ರೊಟೆಸ್ಟ್ ಮಾಡುವಂತ ಸಾಧ್ಯತೆ, ಸಿದ್ಧತೆಗಳು ಕೂಡ ಮಾಡಲಾಗ್ತಾ ಇದೆಯಂತೆ. ನಿನ್ನೆಯೂ ಕೂಡ ಪ್ರಧಾನಿ ಮೋದಿ ಅವರ ನಿವಾಸದ ಮುಂಭಾಗದಲ್ಲೇ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಆಯಿತು. ಅಂತಂದ್ರೆ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಎಲ್ಲರೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ. ಅದಾದ ನಂತರ ಸ್ವಲ್ಪ ಹೊತ್ತು ಅವರನ್ನ ಅದಾದ ನಂತರ ರಿಲೀಸ್ ಮಾಡ್ತಾರೆ. ಇಷ್ಟೆಲ್ಲ ಹೈಡ್ರಾಮಾ ನಿನ್ನೆ ಆಗ್ತಿತ್ತು. ಅದಾದ ನಂತರ ಈಗಲೂ ಕೂಡ ಪ್ರತಿಭಟನೆನ ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನೀವೆಷ್ಟೇ ಗುಂಡಾಗಿರಿ ಮಾಡಿ ಅಥವಾ ನೀವೆಷ್ಟೇ ಹೆದರ್ಸಿದ್ರು ಬೆದರ್ಸಿದ್ರು ಕೂಡ ಈ ಪ್ರೊಟೆಸ್ಟ್ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ.